ನೋಡೋಣ ಅತ್ತೆ ಅದೇನಾಗುತ್ತೆ ಅಂತ. ನಮ್ಮಪ್ಪ ಚಾಪೆ ಕೆಳಗೆ ತೂರ್ಲಿ ಅಂತಲೇ ಕಾಯ್ತಿದ್ದೀನಿ ನಾನು. ಅದೇನಾದರೂ ಹಾಗೆ ಆದರೆ ಆ ಚಾಪೆನ ಸುತ್ತಿ ಎಸೆದು ನನಗೆ ಗೊತ್ತಿದೆ. ಪಾರು, ಮಾವ? ನಿನ್ನ ಮಾವ ಅಲ್ಲ, ನಮ್ಮ ಮಾವ. ಅಲ್ಕಂಡ್ ಪಾರು, ನಮ್ಮ ಮಾವನ ಮನೆಗೆ ಬಂದ್ಬಿಟ್ಟು ಸುಮ್ ಕೂತ್ಕೊಂಡ್ರೆ ಆಯ್ತದ? ಪೂಜೆಗೆಲ್ಲ ತಯಾರಿ ಮಾಡ್ಕೋಬೇಕು. ಬಾ ಬಾ ಬಾ. ಏನು ಬೇಕಾಗಿಲ್ಲ, ಮಗಳು ತವ್ರ ಮನೆಗೆ ಬಂದಿದ್ದಾಳೆ, ಅವಳ ಕೈಯಲ್ಲಿ ಕೆಲಸ ಮಾಡಿಸದ. ವಾ ಚಿಕ್ಕತೆ, ನೀನು ಇವಳು ಪಾರ್ಟಿನೆಯಾ? ಸರಿ ಆಯ್ತು, ನೀವೇನು ಮಾಡೋದು ಬೇಡ, ಎಲ್ಲ ನಾನೇ ನೋಡ್ಕೊತೀನಿ. ಅಲ್ವೇನವ ಪುರೋಹಿತ್ರೆ? ಸುರಜ್ ಕಣ. ಕೊಂಡು, ಇವಾಗ ನಿಮ್ಮ ಮನೆ ಪರಿಸ್ಥಿತಿ ಹೆಂಗಿದೀವ? ಸೂಪರ್ ಇಂದಿ ಮಾರ್ಕೆಟಿಂದ ಮೆಜೆಸ್ಟಿಕ್ಕು. ಡೋಂಟ್ ವರೀಸ್ ಅಣ್ಣ. ನೀನು ನಿಜ ಹೇಳ್ತಿದ್ಯೋ ಸುಳ್ಳಾಡ್ತಿದ್ಯೋ ನಂಗೊಂದು ಗೊತ್ತಾಯ್ತಿಲ್ಲ ಕಣವ. ಆದರೆ ನಿನ್ನ ಮಗದಾಗೆ ಈ ನಗ ಆಯ್ತಲ್ಲ, ಇದು ಯಾವಾಗಲೂ ಹಿಂಗೆ ಇರಬೇಕು ಅಷ್ಟೇ ಕಣವ ನಂಗೆ ಬೇಕಿರೋದು. ನಂಗೆ ನಂಬಿಕೆ ಐತೆ, ನೀ ಗೆಲ್ತೀಯ ಕಣವ, ನೀ ಗೆಲ್ತೀಯ, ನಾವು ಗೆಲ್ತೀವಿ. ಅಮ್ಮ, ಪೂಜೆಗೆ ತೆಂಗಿನಕಾಯಿ ತಗೊಂಬನ್ನಿ. ಹಾಂ ತರ್ತೀನಿ. ಅಮ್ಮ ನೀನು ಆರಾಮಾಗಿರು. ನಿನ್ನ ಮಗಳು ನಾನಿಲ್ವಾ ನಿಂಗೆ ಹೆಲ್ಪ್ ಮಾಡೋದಕ್ಕೆ? ನಾನು ತರ್ತೀನಿ. ಅಮ್ಮ, ಹೊಡಿಲಿಕ್ಕೆ ಏನಾದರೂ ತಗೊಂಬನ್ನಿ. ಹಾಂ ತರ್ತೀನಿ. ಮಕ್ಕಳಿಗೆ ಕೈ ಮುಗಿತೀನಿ, ನನಗೇನು ಬೇಕಾದರೂ ಆಗಲಿ, ಆದರೆ ನಮ್ಮ ಮನೆಯವರಿಗೆ ಏನೂ ಆಗಬಾರ್ದು ನನಗೆ ಪ್ಲೀಸ್. ಈ ಭಯ ಯಾವಾಗಲೂ ನೀನು ಸಾಯೋವರೆಗೂ ಇರಬೇಕು. ಇಲ್ಲ ಅಂತಿಟ್ಕೋ, ಪಾಯಸ ಇದ್ರೆ ನೊಣ, ಬಸಾಣ ಇದ್ರೆ ಹೆಣ. ಅರ್ಥ ಆಯ್ತಲ್ವಾ?